ಪ್ರತಿಷ್ಠಾಪನೆ ಮಾಡಿಲ್ಲ, ಶಂಕುಸ್ಥಾಪನೆ ಮಾಡಿದ್ವಿ. ಜೊತೆಗೆ ಸರಸ್ವತಿಯನ್ನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರಪ್ರಥಮದಲ್ಲಿ ನಾನು ಸರಸ್ವತಿಗೂ ಮತ್ತು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆ ತಾಯಿ ಸರಸ್ವತಿ ಭಾಗ್ಯವಂತಿ ಎನ್ನುವಂಥ ಸಂಸ್ಥೆಯಿಂದ ಇಲ್ಲಿ ಚೌಡಾಣದೊಳಗೆ ಎಲ್ಲರೂ ನಿಮ್ಮ ಸ್ಕೂಲಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ತಾವು ಎಲ್ಲರೂ ಬಂದು ಜೊತೆಗೆ ತಮಗೆ ಎಲ್ಲ ಅವರ ಆಶೀರ್ವಾದ ಇದ್ದೇ ಇರ್ತೈತಿ. ನಾವಂತೂ ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಆಂಜನೇಯವರು ಪಾಪ ಅವರು ಬಂದಾರೆ. ನನಗೂ ಗೊತ್ತೇ ಇಲ್ಲ, ಅವರು ಬಂದು ಸಹಿತ ಗೊತ್ತಿದ್ದಿಲ್ಲ. ಅಚಾನಕ್ಕಾಗಿ ಫೋನ್ ಹಚ್ಚಾರ. ನನಗೆ ನಿನ್ನೆ ಸ್ವಲ್ಪ ಸಮಸ್ಯೆ ಅಂದರೆ ನಾನು ಅದು 25 ಲಕ್ಷದ್ದು ಮೊನ್ನೆ ರಾತ್ರಿ 10 ತನಕ ಹೋಗಿದ್ದಕ್ಕಾಗಿ ನಿನ್ನೆ ಸ್ವಲ್ಪ ಸಮಸ್ಯೆ ಆಗಿದೆ. ಅದಕ್ಕೆ ನಾನು ಇವತ್ತು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಹೋಗಿಲ್ಲ. ಯಾಕಂದ್ರೆ ಇವತ್ತು ಇವರು ಹೇಳಿದ್ರು ನನಗೆ ಬಂದು ನೀವು ನಮ್ಮ ಕಾರ್ಯಕ್ರಮಕ್ಕೆ ಇರಬೇಕ್ರಿ, ಬರೆಯಬೇಕಂತೇಳಿ. ಅದಕ್ಕಾಗಿ ಅವ್ರು ಬಂದು ಹೇಳಿದಾಗೂ ಅಕಸ್ಮಾತ್ ನಾನು ತಪ್ಪಿಸಿದ್ರೆ ತಪ್ಪು ಆಗ್ತೈತಿ. ಮತ್ತು ಇದು ನಮ್ಮ ಸಂಸ್ಕಾರ ಸಂಸ್ಕೃತಿ ಅಲ್ಲ. ಮತ್ತು ಮತ್ತೊಂದು ಅತ್ಯಂತ ಸಣ್ಣ ಸಮಾಜ, ಭಾಗ್ಯವಂತಿ ಸಮಾಜ ಏನೈತೆ ಅದು ಬಹಳ ಸಣ್ಣ ಸಮಾಜ. ಆ ಸಣ್ಣ ಸಮಾಜದವರಿಗೆ ಇನ್ನು ಇಂಥ ದೊಡ್ಡ ಸಾಧನೆ ದೊಡ್ಡದೈತಿ. ಸಮಾಜ ಸಣ್ಣದು, ಆದ್ರೆ ಸಾಧನೆ ದೊಡ್ಡದು. ಆ ದೊಡ್ಡ